ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಮನೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅಶಿಸ್ತಿನ ವರ್ತನೆ ಕಂಡ್ರೆ ಅಥವಾ ನೀವೇ ಅಶಿಸ್ತಿಗೆ ಒಳಗಾದರೆ ಅದರಿಂದ ಸ್ವಲ್ಪ ತೊಂದರೆಗಳು ಆಗ್ತಕ್ಕಂಥದ್ದಿದೆ. ನಿಮ್ಮ ದೌರ್ಬಲ್ಯ ಅಲ್ಲಿ ಹೆಚ್ಚು ಗೊತ್ತಾಗ್ತಕ್ಕಂಥದ್ದು ಈ ದಿವಸವಾಗತ್ತೆ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಮಾನಸಿಕವಾದಂತಹ ವ್ಯತ್ಯಾಸಗಳು ಕಾಣುತ್ತೆ. ಮನಸ್ಸಿನಲ್ಲಿ ಏನೋ ಕಿರಿಕಿರಿ ಆಗುತ್ತೆ, ಭಯಗ್ರಸ್ತರಾಗ್ತೀರಿ. ಯಾವುದೋ ಕ್ಷಣದಲ್ಲಿ ನನಗೇನೋ ಆಗ್ಬಿಡುತ್ತೆ, ಅಥವಾ ನಮ್ಮ ಮನೆಗೇನೋ ಆಗ್ಬಿಡುತ್ತೆ, ನನ್ನ ವ್ಯವಹಾರಕ್ಕೇನೋ ಆಗ್ಬಿಡುತ್ತೆ, ನನ್ನ ವಿದ್ಯಾಭ್ಯಾಸಕ್ಕೇನೋ ಆಗ್ಬಿಡುತ್ತೆ. ಹೀಗೆ ಆಯಾ ಕ್ಷೇತ್ರಕ್ಕೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಆ ಒಂದು ಆತಂಕ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಮನೆಯಿಂದ ಹೊರಗಡೆ ಹೋದಾಗ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಏನೋ ತುಂಬ ಅನಿವಾರ್ಯ, ಬೇರೆ ದಾರಿ ಇಲ್ಲ, ಬೇರೆ ಪರಸ್ಥಳದಲ್ಲಿದ್ದೀನಿ ಅನ್ನೋದಾದರೆ ಆಗ ಮಾತ್ರ ಅಷ್ಟೇ ಹೊರತು ಉದ್ದೇಶಿತವಾಗಿ ನಾನು ಹೊರಗಡೆ ಇದ್ದೀನಿ, ಇಲ್ಲೇ ಊಟ ಮಾಡಿಬಿಡ್ತೀನಿ ಅನ್ನುವಂಥದ್ದು ಖಂಡಿತವಾಗಿ ಬೇಡ ಅಂತ ನಿಮ್ಮ ಕುಟುಂಬದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ. ಮಾನಸಿಕವಾಗಿಯೂ ಕೂಡ ಭಯ ಇರುತ್ತೆ, ಅದರ ಜೊತೆಯಲ್ಲಿ ವಾತಾವರಣವೂ ಕೂಡ ಹಾಗೆ ಇರುತ್ತೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಿ. ವಿದ್ಯಾರ್ಥಿಗಳು ತಮ್ಮ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಕುಟುಂಬ ಸದಸ್ಯರ ಕಡೆಗೆ ಗಮನವನ್ನು ಕೊಡದಲೇ ನಿಷ್ಠುರ ಆಗ್ತೀರಿ. ಮನೆಯವರು ನಿಮ್ಮನ್ನು ಹಚ್ಚಿಕೊಂಡಿರ್ತಾರೆ, ಪ್ರೀತಿಸ್ತಾರೆ, ನಿಮ್ಮ ಅವಲಂಬನೆ ಇರುತ್ತೆ. ಆದರೆ ನಿಮಗೆ ಕುಟುಂಬ ಸದಸ್ಯರು ಅಂತಂದರೆ ಅಷ್ಟಕ್ಕಷ್ಟೇ ನಿಮ್ಮ ವ್ಯವಹಾರವೋ ನಿಮ್ಮ ಸ್ನೇಹಿತರು ನಿಮಗೆ ಮುಖ್ಯ ಆಗಿಬಿಡ್ತಾರೆ. ಆಗ ಕುಟುಂಬದವರು ನಿಮ್ಮನ್ನು ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಾರೆ, ಸಿಟ್ಟು ಮಾಡ್ತಾರೆ, ನಿಮ್ಮ ಬಗ್ಗೆ ನಿಮಗೆ ಸರಿಯಾಗಿ ಸಹಕರಿಸೋದಿಲ್ಲ. ಇದೆಲ್ಲ ನಡೆಯುವಂಥದ್ದಾಗುತ್ತೆ. ಮನಸ್ಸು ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಬಹಳ ಒಳ್ಳೆಯದಾಗುವಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು. ಏನೋ ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣ ಇರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಕೆಲಸದ ಒತ್ತಡ, ಮಾನಸಿಕವಾದಂತಹ ಒತ್ತಡ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡುತ್ತೆ. ಏನೋ ಒಂದಷ್ಟು ಬೇಸರ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥದ್ದು. ಹೆಚ್ಚಿನ ಕೆಲಸಕ್ಕೆ ಆಸಕ್ತಿ ಇರೋದಿಲ್ಲ, ಆದರೆ ಅನಿವಾರ್ಯತೆ ಆ ಕೆಲಸವನ್ನು ಮಾಡಲೇಬೇಕಾಗಿರುತ್ತೆ. ಬಲವಂತದಿಂದ ಕೆಲಸಗಳು ಪೂರೈಸುತ್ತೆ ಎನ್ನುವಂಥದ್ದು. ಹಣ ಹೆಚ್ಚು ಖರ್ಚಾಗುವಂತಹ ದಿವಸ. ಯಾವುದಕ್ಕೆ ಅಂತ ಕೇಳೋದು ಬೇಡ, ಒಟ್ಟಾರೆ ಹಣ ದಿನನಿತ್ಯಕ್ಕಿಂತ ಹೆಚ್ಚು ಖರ್ಚಾಗುವಂಥದ್ದು. ಎಲ್ಲ ವಿಷಯವನ್ನು ಸೇರಿದಂತೆ ಬೇರೆಯವರ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಬಹಳ ಮಗ್ನರಾಗಿರ್ತೀರಿ. ನಿಮ್ಮದೇ ಬೇಕಾದಷ್ಟಿದೆ, ಆದರೆ ಯಾರೋ ಅಯ್ಯೋ ಅಂತ ಹೇಳಿ ಬಂದರೆ ಅವರ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು, ಯಾರನ್ನು ಭೇಟಿ ಮಾಡಬೇಕು, ಹೇಗೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು, ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರೇ ಹೊರತು ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಸವಾಲುಗಳನ್ನು ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚಿಂತೆ ಇರುವುದಿಲ್ಲ. ಈ ದಿವಸ ಒಂದೇ ರೀತಿ ಇರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಅದು ವಿಫಲವಾಗುತ್ತೆ. ಅದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶಗಳಿಲ್ಲ. ಅದನ್ನು ಗಮನಿಸ್ಕೊಳ್ಳಿ. ನಿಮಗೆ ಸಮಾಧಾನ, ಬೇಸರ ಇವೆಲ್ಲವೂ ಕೂಡ ಈ ದಿವಸ ನಿಮ್ಮ ಕೆಲಸದ ಜೊತೆಯಲ್ಲಿ ಇರುತ್ತೆ. ಹಾಗಾಗಿ ಹೆಚ್ಚಿನ ಆನಂದಕ್ಕೆ, ಸಂತೋಷಕ್ಕೆ ಅದು ಭಂಗವನ್ನು ತರ್ತಕ್ಕಂಥದ್ದಾಗ್ಬೋದು. ಹೊರಗಡೆ ಸೇವಿಸಿದಂತಹ ಆಹಾರದಿಂದ ತೊಂದರೆಯಾಗುತ್ತೆ. ಸಾಯಂಕಾಲ ಇದರ ಪರಿಣಾಮ, ಫಲಿತಾಂಶಗಳು ನಿಮಗೆ ಗೊತ್ತಾಗುವಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಕ್ಕೆ ಈ ಆಹಾರದ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಹೊರಗಿನ ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ಸಂಬಂಧಿಕರಲ್ಲಿ ಸೈದ್ಧಾಂತಿಕವಾದಂತಹ ವಿಚಾರಗಳಿಗೆ ನಿಷ್ಠುರ ಮಾಡಿಕೊಳ್ಬೇಡಿ. ಯಾಕೆ ಅಂತಂದರೆ ನಿಮಗೆ ನಿಮ್ಮದೇ ಆದಂತಹ ಒಂದು ಯಾವುದೋ ಸಿದ್ಧಾಂತ, ಅದನ್ನು ಎಲ್ಲರೂ ಒಪ್ಪಿಕೊಳ್ಬೇಕು, ಮೆಚ್ಚಿಕೊಳ್ಬೇಕು ಅಂತ ಹೇಳಿ ಏನು ನಿಯಮ ಇಲ್ಲ. ನಿಮಗೆ ಯಾವುದು ಸರಿ ಅಂತ ಹೇಳಿ ಅನಿಸಿದೆಯೋ ಅನಿಸುತ್ತೋ ಆ ವಿಚಾರದಲ್ಲಿ, ಆ ಮಾರ್ಗದಲ್ಲಿ ನೀವು ನಡೀತಾ ಇರ್ತೀರಿ. ಬೇರೆಯವರಿಗೂ ಅಷ್ಟೇ ಸ್ವತಂತ್ರ ಇರುತ್ತೆ. ಅವರಿಗೆ ಅನುಕೂಲವಾಗುವಂತಹ, ಅವರಿಗೆ ಮನಸ್ಸಿಗೆ ಒಪ್ಪುವಂತಹ ಸಿದ್ಧಾಂತವನ್ನು ಅನುಸರಿಸ್ತಾ ಇರ್ತಾರೆ. ಆ ವಿಚಾರಕ್ಕೆ ನೀವು ಜಗಳ ಮಾಡ್ಕೊಳ್ತಕ್ಕಂತಹದ್ದು ಸೂಕ್ತ ಅಲ್ಲ. ಸಂದರ್ಭ ಬಂದಾಗ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸ್ಲಿಕ್ಕೆ ಅವಕಾಶ ಅಷ್ಟೇ ಹೊರತು ಬಲವಂತ ಮಾಡಿ ಇದೇ ಸರಿ ಅಂತ ಹೇಳುವಷ್ಟು, ನಿಷ್ಠುರ ಆಗುವಷ್ಟು ಅನಿವಾರ್ಯತೆ ನಿಮಗೇನೂ ಇರೋದಿಲ್ಲ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಒತ್ತಡವನ್ನು ಬೇರೆಯವರ ಮೇಲೆ ಹೇರಿ ಅಪಹಾಸ್ಯಕ್ಕೀಡಾಗ್ತೀರಿ. ಆದ್ದರಿಂದ ಯಾವುದೇ ಒತ್ತಡ
ಬೇಡ ಅಂತ ಅರ್ಥ. ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕೆ ಹೀಗಾಡ್ತಾರೆ, ಮನೆಯಲ್ಲೂ ಹೀಗೆ, ಹೊರಗೆ ಹೋದಾಗಲೂ ಹೀಗೆ ಅನ್ನುವಂತಹ ಮಾತು ನಿಮ್ಮ ಬಗ್ಗೆ ಬರುವಂಥದ್ದಾಗತ್ತೆ. ಮಾಡಿದಂತಹ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ಸಾಧ್ಯ ಆಗೋದಿಲ್ಲ. ನೀವೇ ತಪ್ಪಿತಸ್ಥರು ಅನ್ನುವಂಥದ್ದು ಸಾಬೀತಾಗ್ಬಿಡುತ್ತೆ. ಅದು ಇನ್ನಷ್ಟು ಮತ್ತಷ್ಟು ಅವಮಾನಕ್ಕೆ ಕಾರಣವಾಗುತ್ತೆ. ಅತಿಯಾದಂತಹ ಒತ್ತಡ, ಕೆಲಸ ಇವೆಲ್ಲವೂ ಕೂಡ ಮಾನಸಿಕವಾಗಿ ಶಾರೀರಿಕವಾಗಿ ಆಯಾಸವನ್ನು ಮಾಡುವಂಥದ್ದಾಗತ್ತೆ. ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಎಲ್ಲವೂ ಕೂಡ ಸಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಆದರೆ ಒಳಿತಾಗುವಂಥದ್ದು. ಸಮಯದ ಬಗ್ಗೆ ತಾತ್ಸಾರ ಇರತಕ್ಕಂಥವ್ರಿಗೆ ಹಲವಾರು ಅವಕಾಶಗಳು ವಂಚನೆಯಾಗತ್ತೆ. ಏನೋ ಕಳ್ಕೊಳ್ತೀರಿ, ಆಮೇಲೆ ನೋವನ್ನು ಅನುಭವಿಸ್ತೀರಿ. ಬೇಸರ ವ್ಯಕ್ತಪಡಿಸಿದರೆ ಬದಲಾವಣೆ ಮಾಡೋದಕ್ಕೆ, ಸರಿ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಸಮಯವಾಗಿಬಿಡುತ್ತೆ. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ ಆ ಜಗದ್ಗುರುಗಳ ಅನುಗ್ರಹ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಪರಸ್ಪರ ಜಗಳ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಆದರೆ ಜಗಳಕ್ಕೆ ಮುಂದಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಒಂಟಿಯಾಗಿಬಿಡ್ತೀರಿ. ಅದನ್ನು ಗಮನಿಸಿಕೊಂಡು ಯಾರ ಸಹಕಾರ, ಯಾರ ಮಾರ್ಗದರ್ಶನ ತುಂಬ ಅತ್ಯವಶ್ಯ ಅಂತ ಹೇಳಿ ಇದೆಯೋ ಅದನ್ನು ಪಡ್ಕೊಳ್ಬೇಕು, ಕೇಳಬೇಕು. ಆಗ ಮಾತ್ರ ಮಾರ್ಗದರ್ಶನ ಸಿಕ್ಕುವಂಥದ್ದಾಗುತ್ತೆ. ಮನಸ್ಸನ್ನು ಬಹಳ ಹಗುರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ಮನಸ್ಸಿಗೆ ಭಾರವಾಗಿಬಿಟ್ರೆ ನೀವು ಮಾಡಬೇಕಾದಂತಹ ಕೆಲಸದ ಬಗ್ಗೆ ಹೆಚ್ಚು ಗಮನ ಹೋಗದೇ ಇರುವಂಥದ್ದಾಗುತ್ತೆ. ಮಕ್ಕಳಿಗೆ ಏನೋ ಹೇಳೋದಕ್ಕಿಂತ ಸರಿತಪ್ಪುಗಳ ವಿವೇಚನೆಯನ್ನು ಮೊದಲು ತಿಳಿಸಿ. ಯಾವ ಕೆಲಸವನ್ನು ಮಾಡಿದರೆ ತಪ್ಪಾಗತ್ತೆ, ಅದರ ದುಷ್ಪರಿಣಾಮ ಏನು, ಯಾವ ಕೆಲಸವನ್ನು ಅಗತ್ಯವಾಗಿ ಮಾಡಿದರೆ ಒಳಿತು, ಅದರ ಸತ್ಫಲ ಏನು, ಇವೆಲ್ಲವನ್ನು ಬಿಡಿಸಿ ಹೇಳಿದಾಗ ಮಕ್ಕಳ ಮನಸ್ಸು ಪರಿವರ್ತನೆ ಆಗೋದಕ್ಕೆ ಪ್ರಾರಂಭ ಆಗತ್ತೆ. ಅದೇ ರೀತಿ ಪುನಃ ನೀವು ಉಪದೇಶಗಳನ್ನು ಮಾಡ್ತಾ ಇದ್ದರೆ ಮಕ್ಕಳು ಒಳ್ಳೆಯ ದಾರಿಗೆ ಪರಿವರ್ತಿತರಾಗಿ ನಡೀತಾರೆ ಅನ್ನುವಂಥದ್ದಾಗತ್ತೆ. ಸಾಲದ ವಹಿವಾಟನ್ನು ಈ ದಿವಸ ಮಾಡಬೇಡಿ. ಸಾಲದ ವಿಚಾರ ಬಂತು ಅಂತಂದರೆ ದೂರ ಇದ್ದುಬಿಡಿ. ಚೀಟಿ ವ್ಯವಹಾರ, ಬಡ್ಡಿ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಿನ ದಿನಮಾನದಲ್ಲಿ ಸಿದ್ಧರಾಗಬೇಕಾದಂತಹ ಪರಿಸ್ಥಿತಿ ಇದೆ. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಶಿವನನ್ನು ಪ್ರಾರ್ಥನೆ ಮಾಡಿ. ಆ ಪರಮೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ. ಶುಭವಾಗಿ.